ನಮಸ್ಕಾರ ಕನ್ನಡ ಜನತೆಗೆ. ನಾನು ಗಡಿನಾಡ ಕನ್ನಡಿಗ ಚಾಮರಾಜನಗರದಿಂದ ಶ್ರೀನಿವಾಸ್ ಅಂತ ಮಾತಾಡೋದು. ಪೇಜಾವರ ಸ್ವಾಮಿಗಳು ಹಿಂದೂಗಳ ಬಗ್ಗೆ ಮಾತಾಡಿದಾಗ ಎಚ್ ಸಿ ಮಾದೇವಪ್ಪನವರು, ಬಿ ಕೆ ಹರಿಪ್ರಸಾದ್, ಅವನು ವೇಸ್ಟ್ ಫೆಲೋ, ಅವನು ಬಿ ಕೆ ಹರಿಪ್ರಸಾದ್, ನಮ್ಮ ಮುಖ್ಯಮಂತ್ರಿಗಳು ಅವ್ರು ಮಾತಾಡಿದ ತಕ್ಷಣ, ಹಿಂದೂಗಳ ಬಗ್ಗೆ ಮಾತಾಡಿದ ತಕ್ಷಣ ಅವ್ರಿಗೆ ಇಲ್ಲೆಲ್ಲೋ ಕೋಪ ಬಂದ್ಬಿಟ್ಟು ಸಂವಿಧಾನ ವಿರೋಧವಾಗಿ ಮಾತಾಡಿದ್ರು, ಸಂವಿಧಾನ ತಿಳ್ಕೊಳ್ಳಿ ಅಂತ ಹೇಳಿದ್ರು. ಮೊನ್ನೆ ವಫ್ ಮಾಡೋಕ್ಕೋಸ್ಕರ ಇಡೀ ಮುಸಲ್ಮಾನರೆಲ್ಲ ಸೇರ್ಕೊಂಡು ಒಂದು ಸಮಾವೇಶ ಮಾಡಿದ್ರು ಮೊನ್ನೆ. ಅಲ್ಲಿ ಒಬ್ಬ ಮೌಲ್ಯ ಹೇಳ್ತಾನೆ, ನಿಮ್ಮ ಸಂವಿಧಾನ ಬೇಕಾಗಿ, ನಿಮ್ಮ ಲೋಕಸಭೆ ನಮಗೆ ಬೇಡ, ನಿಮ್ಮ ಇದ್ಯಾವುದು ಬೇಡ ನಮಗೆ, ನಾವು ಬೀದಿಲಿ ಹೋರಾಟ ಮಾಡ್ತೀವಿ. ಬೀದಿಲಿ ಹೋರಾಟ ಮಾಡ್ತೀವಿ ಅಂದ್ರೆ ಏನು ಅರ್ಥ ಆಗಂದ್ರೆ ಅವರು ಅಂದರೆ ಬೀದಿಲಿ ಹೋಗೋ ಬರೋರ್ನೆಲ್ಲ ಹೊಡೆದಾಕ್ಬಿಟ್ಟು ನಾವು ಪ್ರತಿಭಟನೆ ಮಾಡಿ ವಫ್ ಉಳಿಸ್ಕೋತೀವಿ ಅಂತನಾ? ಸ್ವಾಮಿ ಮುಖ್ಯಮಂತ್ರಿಗಳ ದಯವಿಟ್ಟು ಇವ್ರ ಬಗ್ಗೆ ಮಾತಾಡಿ. ಫಸ್ಟು ನೀವು ಪೇಜಾವರ ಬಗ್ಗೆ ಮಾತಾಡೋಂಥ ಏನಿದೆ, ಹಿಂದೂಗಳು ಮಾತಾಡ್ಬಿಟ್ರೆ ನಿಮ್ಗೆ ಎಲ್ಲೆಲ್ಲ ಕೋಪ ಬಂದ್ಬಿಡುತ್ತೆ ನಿಮಗೆ. ಎಲ್ಲೆಲ್ಲ ಕೋಪ ಬಂದ್ಬಿಡುತ್ತೆ ಸರ್ ನಿಮಗೆ? ಮಾತಾಡಿ. ಈಗ ಮೊನ್ನೆ ಮಾತಾಡ್ದಲ್ಲ ಮೌಲ್ವಿ, ಹೆಂಗೆ ಹುರ್ಕೊಂಡು ಮಾತಾಡ್ತಾ ಇದ್ದೆ ನಾನು. ಅವನು ಯಾವನು ಇನ್ನೊಬ್ಬ ಮಾತಾಡ್ತಾನೆ, ಯಾರೋ ವಿಧಾನಸೌಧ ನಮ್ಮದು ಅಂತಾನೆ. ಸ್ವಾಮಿ ವಿಧಾನಸೌಧ ನಮ್ಮದು ಅಂತ ಇದ್ದಾನೆ, ಅದ್ರ ಬಗ್ಗೆ ಮಾತಾಡಿ. ವಿಧಾನಸೌಧ ನಮ್ಮದು, ಅವ್ರದಂತೆ ಕೊಟ್ಬಿಡಿ. ನೀವು ಅವತ್ತೇನು ಹೇಳಿದ್ರಿ, ಮಂಗಳೂರಲ್ಲಿ ಹೋಗಿ ಮುಸಲ್ಮಾನರುಗಳಿಗೆ ಆದಷ್ಟು ಆಸ್ತಿ ಮಾಡಿಕೊಟ್ಬಿಡ್ತೀವಿ ಅಂತ ನೀವು ಹೇಳಿದ್ದೆ. ಅವರು ತಡ ಅವ್ರಿಗೆ ಇಲ್ದಿದ್ದೆಲ್ಲ ಚಿಗುರ್ಕೊಂಡ್ಬಿಟ್ಟಿದ್ದೆ ಅವ್ರಿಗೆ. ಏನು ಅನ್ಕೊಂಡ್ಬಿಟ್ಟಿದ್ದಾರೆ ನೀವು? ಕಾಂಗ್ರೆಸ್ ನಿಮಗೆ 1975ರಿಂದ ನೀವು ಜವಾಹರ್ಲಾಲ್ ನೆಹರು ಮಾಡಿದ ಕಥೆಯಿಂದ ಹಿಡಿದು ಮನಮೋಹನ್ ಸಿಂಗ್ ತಂಗ ಹಾಳು ಮಾಡಕ್ಕೆ ಹೊರಟಾಗ್ಬಿಡಲ್ಲ ಸ್ವಾಮಿ. ನಮ್ಮನ್ನು ಹಿಂದೂಗಳಲ್ಲಿ ಬೀದಿ ಪಾರು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರ ನೀವು. ನಿಮ್ಮ ಉದ್ದೇಶ ಏನು ಹೇಳಿ? ನೀವು ಹಿಂದೂಗಳಲ್ವೇನ್ರಿ? ಮುಖ್ಯಮಂತ್ರಿಗಳು ನೀವು ಹಿಂದೂಗಳಲ್ವಾ? ಡಿ ಕೆ ಶಿವಕುಮಾರ್ ನೀವು ಹಿಂದೂಗಳಲ್ವಾ? ಮಾದೇವಪ್ಪ ಬಿಡಿ, ಅವ ಹಿಂದೂನ ಪಂದು ನಮ್ಗೆ ಗೊತ್ತಿಲ್ಲ ಅವ. ನಿಮ್ಗೆ ಅರ್ಥ ಆಗಲ್ವ ಸ್ವಾಮಿ? ನಿಮ್ಮಿಷ್ಟ ಬಂದಂಗೆ ಮಾಡಿಕೊಂಡು ನೀವು ಇಷ್ಟ ಬಂದು ಮಾಡಿ. ನಾವೇನು ಮುಸಲ್ಮಾನರಿಗೆ ಕೊಡಬೇಡಿ ಮಾಡಬೇಡಿ ಅಂತ ಯಾವನು ಹೇಳ್ತಾ ಇಲ್ಲ. ನೀವು ಬರೋದನ್ನೆಲ್ಲ ರೈತರದ್ದು ಮನೆಯದು ಸ್ಕೂಲು ಸ್ವಾಮಿ. ಸರ್ ಎಂ ವಿಶ್ವೇಶ್ವರ ಓದಿರೋ ಸ್ಕೂಲು ನಮ್ಮದು ಅಂತ ಇದ್ದಾರೆ. ಕೊಟ್ಬಿಡಿ ಎಲ್ಲನೂ. ನಿಮ್ಮ ಮನೆಯದು ಕೊಡಿ. ಫಸ್ಟು ನಿಮ್ಮ ಜಮೀನಿದ್ದಲ್ಲ ಅವ್ರ ಮನೆಯದೆಲ್ಲ ಕೊಡಿ, ನಿಮ್ಮದು ಕೊಡಿ. 1 ಎಕರೆ, ಅರ್ಧ ಎಕರೆ, ಮುಕ್ಕಲಿರೋ ರೈತರ ಜಮೀನೆಲ್ಲ ಕಿತ್ಕೋತಾ ಇದ್ದಾರಲ್ಲ ರೀ ನೀವು ವಾಪಸ್ ತೊಗೊಂಡ್ಬಿಟ್ಟಾಗ ಅವ್ನು ಹೇಳ್ತೇನೆ, ಯಾರೋ ಒಬ್ಬ ಹೇಳ್ತಾ ಇದ್ದಾನೆ, 1 ಇಂಚು ಜಾಗನೂ ಬಿಡಲ್ಲ ನಾವು, ಒಪ್ಪಿಗೆ ನಾವು ತೊಗೋತೀವಿ ಚಾಲೆಂಜ್ ಮಾಡ್ತಾ ಇದ್ದಾನೆ. ಅದಕ್ಕೆ ಆನ್ಸರ್ ಮಾಡಿ. ನೀವು ಏನು ನಿಮ್ಮಿಷ್ಟ ಬಂದಾಗ ಆಡ್ಕೊಂಡು ಕೂತಿದ್ದೀರ ನೀವು? ಆಯ್ತಾ? ನೀವು ಮಾಡೋ ಕೆಲಸ ಎಲ್ಲ